ಇನ್ನು ಕಸಬರಿ ಕೈಯಾಗ ಅದ ನೋಡಿ ಇನ್ನೂ ಮಲ್ಕೊಂಡನಾಗ ನೋಡ್ರಿ ನಾ ಅಂತೂ ಹಿಂಗೆ ತೆಗ್ದೀನಿ ಸಿಂಪಲ್ಲಾಗಿ. ರಂಗೋಲಿ ಆರ್ಟಿಸ್ಟ್ ಅದ ರೀ, ಯಾಕೆ ಇಲ್ಲಿನೂ ತೆಗಿ ಅಂದಾರ, ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ತೆಗಿ ಅಂದಾರ. ನಾ ಅಂತೂ ಹಿಂಗೆ ರೆಡಿ ಆಗೀನಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಅನ್ನ ಬರೀ ಗುಡ್ ಮಾರ್ನಿಂಗ್ ರೀ. ನೆಕ್ಸ್ಟ್ ಡೇನ ಸೊ ಬೆಳಗ್ಗೆ ಇವಾಗ 5 ಗಂಟೆ ಆಗಿರ್ಬೋದು ಅನ್ಸುತ್ತೆ. 5 ಗಂಟೆಗೆ ನಾವು ಇದ್ದಿದ್ದು 4:00ಗೆ ಇದ್ದೀವಿ ನಾವು. 4:00 ಇಲ್ಲ 4:15 ಹಿಂಗಾಗಿತ್ತು ಸಮಥಿಂಗ್. 4 ಗಂಟೆಗೆ ನಾವು ಅಲಾರಾಮ್ ಇಟ್ಟಿದ್ವಿ. 4:15ಕ್ಕೆ ಎದ್ದೀವಿ. ಎದ್ದ ತಕ್ಷಣವೇ ಕಸ ಹೊಡೆದು ನೀರು ಹೊಡೆದಿವಿ ನೋಡಿ. ಇನ್ನೂ ಇಲ್ಲಿ ತೊಳಿಲಿಕತ್ತೀನಿ, ಇನ್ನೂ ಕಸಬರಿ ಕೈಯಾಗ ಅದ ನೋಡಿ. ಸೊ ಈಗ ಇಲ್ಲೆಲ್ಲ ಅಂಗಳ ನೀರು ಬಂದಿತ್ತು, ನೀರು ಹಾಕಿ ಎಲ್ಲ ತೊಳೆದು ಸ್ವಚ್ಛ ಮಾಡತ್ತೀನಿ. ಆಲ್ರೆಡಿ ಎಲ್ಲರೂ ಎದ್ದು ನೀರು ಹೊಡೆದು ಕಸ ನೋಡ್ರಿ ಇಲ್ಲೆಲ್ಲ ನೀರು ಹೊಡೆದು ರಂಗೋಲಿ ಹಾಕ್ಲಿಕ್ಕತ್ತಾರೆ ಎಲ್ಲರೂ. ನಾನು ಇಷ್ಟೆಲ್ಲ ಮಾಡೀನಿ. ನೋಡಿ ಗುಡಿ ಒಳಗೆ ಎಲ್ಲರೂ ಎದ್ದ ಎಷ್ಟು ಚಂದ ನಡ್ರಿ ಇದೆಲ್ಲ ಕೆಲಸ ಮಾಡಿ ನಿಮ್ಗೆ ಸಿಗ್ತೀನಂತ. ಸೊ ನೋಡ್ರಿ ಫೈನಲಿ ನಂದು ರಂಗೋಲಿ ಹೆಂಗೆ ಬಿಡಿಸೀನಿ ಅಂತ ಹೇಳಿ ನಾನೇ ಹಾಕಿದ್ದೆ. ಮಮ್ಮಿ ಅಲ್ಲಿ ಹಾಕ್ಲಿಕ್ಕತ್ತಾರ, ಅವರಿಗೆ ರಂಗೋಲಿ ಕೊಟ್ಟಾರ, ಅವ್ರು ಹಾಕ್ಲಿಕ್ಕತ್ತಾರ, ತೋರಿಸ್ತೀನಿ ಅಂತ. ಸೊ ನಂದು ಹೆಂಗಾಗೈತಿ ರಂಗೋಲಿ ನಮ್ಮ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡ್ರಿ ನಾ ಅಂತೂ ಹಿಂಗೆ ತೆಗ್ದೀನಿ ಸಿಂಪಲ್ಲಾಗಿ. ನಮ್ಮ ಮಮ್ಮಿ ಹೆಂಗೆ ತೆಗ್ದಾರ ಅಂತ ಹೇಳಿ ನೋಡ್ಬರ್ರಿ. ನಡ್ರಿ ನೆನ್ನೆನೇ ಹೇಳಿದ್ದರಿ ಅವ್ರು ನಮಗೆ ರಂಗೋಲಿ ತೆಗೀರಿ ಗುಡಿ ಮುಂದೆ ಅಂತ ಹೇಳಿ. ಸೊ ಅವರೆಲ್ಲ ನಮ್ಗೆ ರಂಗೋಲಿದು ಕಲರ್ಸ್ ಮತ್ತು ವೈಟ್ ರಂಗೋಲಿ ಅದೆಲ್ಲ ಕೊಟ್ಟಿದ್ರು ನಮಗೆ. ಸೊ ಅಲ್ಲಿ ಇಲ್ಲೊಂದು ತೆಗಿಬೇಕಂತ್ರಿ, ಎಂಟ್ರೆನ್ಸಿಗೆ ಒಂದು ತೆಗಿಬೇಕು, ಒಳಗೆ ಒಂದು ತೆಗಿಬೇಕಂದಿದ್ರು. ಗುಡಿ ಹತ್ತಿರ ಮುಂದ್ಗಡೆ ಒಂದು ತೆಗಿ ಅಂತ ಅಂದಿದ್ರು. ಸೊ ಅಲ್ಲೇ ಮತ್ತು ಇಲ್ಲಿ ಎಂಟ್ರೆನ್ಸಿಗೆ ಒಂದು ದೊಡ್ಡ ರಂಗೋಲಿ ತೆಗೀರಿ ಅಂತ ಅಂದಿದ್ರು. ನಮ್ಮ ಪಿಂಟೊಂದು ಅದೊಂದು ಜಳಕಾಗೈತೆ ರೀ. ಈ ಇಬ್ಬರು ಮಂದಿ ಜಳಕಾಗೈತಿ. ಯಾರಂದ್ರೆ ನಮ್ಮ ಮಮ್ಮಿದು ಮತ್ತು ಪಿಂಟೊಂದು ನೋಡಿರಿ ತಲೆ ಬಾಚ್ಕೊಳಕತ್ತಾನ, ಮಸ್ತ್ ರೆಡಿ ಆಗಕತ್ತಾನಲ್ರಿ. ಇನ್ನೂ ಮಲ್ಕೊಂಡನಾಗ ಪಾಪ ಕೆಲಸ ಮಾಡ್ಯಾನ ಅನ್ಸುತ್ತೆ ರಾತ್ರಿ ಫುಲ್. ಅದಕ್ಕೆ ಮಲ್ಕೊಂಡ್ಬಿಟ್ಟಾನ. ಅವ್ನಿಗೆ ಎಪ್ಸೋದು ಬೇಡ, ಈ ಕಡೆ ನಮ್ದೆಲ್ಲ ಜಳಕ ಆದಂತ ಅವ್ನು ಎಪ್ಸೋಣ ಅಂತ. ನಮ್ಮ ಮಮ್ಮಿ ಅಲ್ಲಿ ರಂಗೋಲಿ ಹಾಕಕ್ಕೆ ಹೋಗ್ಯಾರ, ಆಗಳ ತೋರಿಸಿನಿ. ಸೊ ಅವ್ರದ್ದು ಜಳಕ ಆಗೈತಿ, ಜಳಕ ಮಾಡಿ ಹಾಕ್ತೀನಿ ಅಂದ್ರೆ ಅದಕ್ಕೆ ಜಳಕ ಮಾಡಿ ಹಾಕತ್ತಾರ ರಂಗೋಲಿ. ನೋಡ್ರಿಪ್ಪ ಎಷ್ಟು ಬಂದೈತಿ ನೋಡ್ರಿ. 6 ಗಂಟೆ ಆಯ್ತು. ನಮ್ಮ ಮಮ್ಮಿ ತೆಗ್ದಾರ ರಂಗೋಲಿ, ನಿಮ್ಗೆ ತೋರಿಸ್ತೀನಿ ಅಂತ. ಫೈನಲಿ ಒಳಗೆ ಅಲ್ಲಿ ಗುಡಿ ಮುಂದೆ ಹಾಕ್ಲಿಕ್ಕೆ ಹೋಗ್ಯಾರ. ಸೊ ನೋಡ್ರಿ ಇಲ್ಲಿ ಹಂಗಾಗದ. ನಂದಂತೂ ಹಿಂಗಾಗದ, ಬೆಳಕಿ ಕಾಣಿಲ್ಲ ಅನ್ಸುತ್ತೆ ತಗೊಳ್ಳಿ. ನೋಡ್ರಿ ನಂದು ಹಿಂಗಾಗಿದೆ ಸಿಂಪಲ್. ನಮ್ಮ ಮಮ್ಮಿ ಎಷ್ಟು ತೆಗ್ದಾರ ನೋಡ್ರಿ. ನಾನು ಅಲ್ಲೆಲ್ಲ ಹೊರಗಿಂದೆಲ್ಲ ಡಿಸೈನ್ ಮಾಡ್ಕೋತ ಹೋಗಿನಿ. ಇವೆಲ್ಲ ನಮ್ಮ ಮಮ್ಮಿ ತೆಗ್ದಾರ. ನಾವು ಒಳಗೆ ಅಷ್ಟೇ ಅದು ಬಾರ್ಡ್ರ್ ಅಷ್ಟೇ ಹಾಕೋತ ಹೋಗಿನಿ ನೋಡ್ರಿ. ತೋರಿಸ್ಲಿರಿ ನಾ ಬಾರ್ಡ್ರ್ ತಗೋತ ಹೋಗಿನಿ ಅಲ್ಲಿ ಮಟ್ಟ. 1 hour later.
ರೆಡಿಯಾಗಿ ನಿಂತಾರ. ಅಲ್ಲಿ ತಯಾರಾಗೈತಿ ನಮ್ದು ಆರತಿ ತಟ್ಟೆ ಮತ್ತು ನೀರಿಂದು ಕಳಶದ. ಅಜ್ಜಿ ಹಿಂಗೆ ರೆಡಿ ಆಗ್ಯಾರ. ಅಲ್ಲಿ ನೋಡ್ರಿ ಎಲ್ಲರೂ ರೆಡಿ ಆಗ್ಯಾರ. ನಾನು ಹಿಂಗೆ ರೆಡಿ ಆಗೀನಿ. ಮಸ್ತ್ ಹೆಂಗೆ ಕಾಣತ್ತೀನಿ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ಕಳಶಿ ತೊಗೊಂಡು ಹೋಗ್ಯಾರ, ನೀರು ಹಾಕ್ತಾರೆ. ಈಗ ಅಲ್ಲಿ ತೇರು ಬರ್ಲಿಕ್ಕತ್ತದ ನೋಡ್ರಿ. ಎಲ್ಲರೂ ಕಾಯ್ಲಿಕ್ಕತ್ತಾರ. ಎಲ್ಲರೂ ಮನ್ಯಾಗ ನಿಂತು ನೋಡ್ಲಿಕ್ಕತ್ತಾರ ನೋಡ್ರಿ. ತೇರು ಇಲ್ಲೇ ಬರತ್ರಿ, ಪಾಲ್ಕಿ ಮತ್ತು ತೇರು ಇಲ್ಲೇ ಬಂದು ಒಳಗೆ ಹೋಗ್ಬಿಡತ್ತ. ಒಳಗೆ ಹೂವಿನ ಹಾರ, ಹಣ್ಣು ಮತ್ತು ಸಕ್ಕರೆ, ತೆಂಗಿನಕಾಯಿ ಇಲ್ಲ ಇರ್ತದ ಮಮ್ಮಿ. ತೆಂಗಿನಕಾಯಿ, ಕರುಬ್ರ, ಉದ್ದಿನ ಕಟ್ಟಿ ಎಲ್ಲ ಇಟ್ಕೊಂಡು ನಿಂತಾಳ್ರಿ ನಮ್ಮ ಮಮ್ಮಿ. ಇಲ್ಲೆಲ್ಲರೂ ನಿಂತಾರ. ಇಲ್ಲಿ ಬರ್ಲಿಕ್ಕತ್ತದ. ಈಗ ಅದ ನೀರು ಹಾಕೋದು. ನೀರು ಹಾಕಿ ಅಲ್ಲಿ ಎಲ್ಲ ಕೊಡ್ತಾರೆ ಒಂದು ಸಾಮಾನು. ಅಜ್ಜಿ ಹೆಂಗೆ ಹಿಡ್ಕೊಂಡು ನಿಂತಾರ ನೋಡ್ರಿ. ನಮ್ಮ ಮಮ್ಮಿ ಆರತಿ ತಗೊಂಡು ನಿಂತಾರ್ರಿ. ನೀರು ಹಾಕ್ಬಿಂಟು ಅದ. ಫೈನಲಿ ಹೋದ್ರಿ ಗುಡಿ ಒಳಗೆ. ಫುಲ್ ಖುಷಿ ಆಗ್ತದೆ. ನನಗೆ ಭಾಳ ಖುಷಿ ಆಯ್ತು. ಸೊ ಫಸ್ಟ್ ಟೈಮ್ ನಮ್ಮ ಮನೆ ಜಾತ್ರೆ ನಡೆದಾಗ ನಡೆದೈತಿ. ಸೊ ಮನೆ ಮುಂದೆ ನಿಂತಲ್ಲ ಫುಲ್ ಎಕ್ಸೈಟ್ ಅದು. ನಾವು ಮಸ್ತ್ ಆದ್ರಿ ಜಾತ್ರೆ. ಫುಲ್ ಶಾಂತದಿಂದ ಆಯ್ತು. ಮತ್ತು ಜಲ್ದಿನೇ ತೇರು ಹೇಳಿದ್ರೆ ಯಾವಾಗಲೂ ಇಲ್ಲಿ ಜಲ್ದಿನ ಮಾಡ್ತಾರೆ. 7 ಗಂಟೆ ಅಂದ್ರೆ ತೇರು ಎಳೆದು ಬಿಡ್ತಾರೆ. ಸೊ ಇವಾಗ 8 ಗಂಟೆ ಆಯ್ತು. ಮತ್ತು 7 ಗಂಟೆಗೆ ಅಲ್ಲಿಂದ ಸುತ್ತ ಬರೋಕಡೆ ಮತ್ತು 8 ಗಂಟೆ ಆಯ್ತು. ಸೊ ಮುಗಿದು ಫೈನಲಿ ತಾನು ಫುಲ್ ಹೌದು, ಹಸಿ ಹಸಿ ಆಗೈತಿ ಫುಲ್. ನೋಡಿ ಎಷ್ಟು ಬೆಳ್ತಾನ ಫುಲ್. ಮಸ್ತ್ ಮಜಾ ಬರ್ತದೆ. ಯಾಕ ಅದೊಂದಿನ ವೈಬ್ ಇರ್ತೈತ್ರಿ ತೇರು ಎಳಿಬೇಕಾದ್ರೆ. ಅಟ್ಮಾಸ್ಫಿಯರ್ ಇರುತ್ತೆ ಫುಲ್ ಸ್ಪಿರಿಚುವಲ್ ಮಸ್ತ್ ಅನ್ಸುತ್ತೆ. ವಯಸ್ಸು ಚೇಂಜ್ ಆಗಿಬಿಟ್ಟಿದ್ರಿ ಒಂದು. ಜೈ ಶ್ರೀರಾಮ್ ಗಂಟ್ಲ ಕೂತ್ಬಿಟ್ಟೈತಿ. ಎಲ್ಲ ತೊಗೊಂಡು ಹೋಗಿ ಕೊಟ್ಟು ಬರ್ಬೇಕು ಗುಡಿಗೆ ಹೋಗಿ. ನೋಡ್ರಿ ಅರ್ಚನೆ ಮಾಡಿಸ್ಬೇಕಂತ ಹೇಳಿ ಬಂದ್ವಿ. ಬಟ್ ಅಲ್ಲಿ ಭಾಳ ಗದ್ಲಿತ್ತು. ಹಿಕ್ಕಟ್ಟು ಬರ್ರಿ ಅಂತಂದ್ರೆ. ಸೊ ಅದಕ್ಕೆ ಅಲ್ಲಿ ಪ್ರಸಾದ ಕೊಡಾಕತ್ತಿದ್ರು, ತೀರ್ಥ ಮತ್ತು ಅಭಿಷೇಕ. ಮತ್ತು ತೊಗೊಂಡು ಆಮೇಲೆ ಹಿಕ್ಕಟ್ಟು ಸ್ವಲ್ಪ ಅಕ್ಕಿ ಕಾಳು ಕೊಟ್ಟರೆ ತಲೆ ಮೇಲೆ ಹಾಕ್ಕೊಂಡು ಅಲ್ಲೇ ಇದ್ದಲ್ಲೇ ಜೈ ಶ್ರೀರಾಮ್ ಅಂತಂದು ಸ್ವಲ್ಪ ಹೊತ್ತು ಕೂತು ಆರಾಮಾಗಿ ಬಂದೆ. ಆಮೇಲೆ ಈ ಕಡೆ ನಾಷ್ಟ ನಡೆದಿತ್ತು. ಸೊ ಎಲ್ಲರೂ ಬಂದಿದ್ರು ನಾಷ್ಟ ಮಾಡಕ್ಕಂತ ಹೇಳಿ. ನಮ್ಮ ಮಮ್ಮಿ ಇಲ್ಲೇ ರೊಕ್ಕ ಕೊಟ್ಟು ಬರಕ್ಕೆ ಹೋಗಿದ್ರು ಪೌತಿ ತುಂಬಲಿಕ್ಕೆ. ಸೊ ನಂಗೆ ಪ್ಲೇಟ್ ಕೊಟ್ಟು ಹೋಗಿದ್ರು. ನಾ ಕೈ ಹಿಡ್ಕೊಂಡು ನಿಂತಿದ್ದೆ. ನೋಡ್ರಿ ಈಗ ಬಂದ್ವಿ. ನೋಡ್ರಿ ಎಲ್ಲ ಬೊಟ್ಟಿಗೆ ಉಟ್ಕೊಂಡು ಬಂದಿದ್ವಿ. ಯಾಕಂತಂದ್ರೆ ಫ್ಯಾಮ್ಲಿಗೆ ಅರ್ಚನೆ ಮಾಡಿಸಿದ್ವಿ ನಾವು ಅಲ್ಲಿ ಗುಡಿ ಒಳಗೆ. ಸೊ ವರ್ಷಕ್ಕೊಮ್ಮೆ ಮಾಡಿಸ್ತೈತಿ ಹನುಮನ್ ಜಯಂತಿ ದಿವಸ. ಈಗೆಲ್ಲರೂ ಬಂದ್ವಿ ಮನೆಗೆ. ಅಷ್ಟರು ಬಂದು ದಡ ಹತ್ತೀವಿ. ಸೊ ಹಿಕ್ಕಟ್ಟ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು. ಇವತ್ತು ಉಪ್ಪಿಟ್ಟು ಮಾಡಿದ್ರಲ್ರಿ ನಾಷ್ಟಕ್ಕೆ ಮಸ್ತ್ ಇತ್ತು. ಮಸ್ತ್ 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 ಅಂದ್ರೆ ಮಸ್ತ್ ಇತ್ತು. ಆಮೇಲೆ ಸಿಗ್ತಿದ್ದ ಬಾಯ್. 1 hour later. ಹಾಯ್. ಸೊ ನೋಡ್ರಿ ರೆಡಿ ಆಗಿನಿ. ಊಟಕ್ಕೆ ಕರೆದು ನಮ್ಮ ಗಟ್ಲೈಕ ತೊಗೊಂಡು ಹೋದ್ರು. ಸೊ ಅನೌನ್ಸ್ಮೆಂಟ್ ಮಾಡಿದ್ರಾಗಲೇ ಊಟಕ್ಕೆ ಬರ್ರಿ ಅಂಥೇಳಿ. ಸೊ ಪಟ 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 ಎದ್ದು ಜಲ್ದಿ ಮುಖ ತೊಳ್ಕೊಂಡು ರೆಡಿ ಆಗ್ಯಾವ ನೋಡ್ರಿ. ನಾ ಹೆಂಗೆ ಅನ್ನತ್ತೀನಿ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಎಲ್ರಿಗೂ ಹನುಮಾನ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಸೊ ನೋಡ್ರಿ ಮಮ್ಮಿನೂ ರೆಡಿ ಆಗ್ಯಾರ, ಅಜ್ಜಿ ರೆಡಿ ಆಗ್ಲಿಕ್ಕತ್ತಾರ, ಅಜ್ಜರು ರೆಡಿ ಆಗ್ಯಾರ, ಅಜ್ಜಿನೂ ರೆಡಿ ಆಗ್ಯಾರ. ಸೊ ನೋಡ್ರಿ ಈಗ ಊಟಕ್ಕೆ ಹೋಗೋಣ. ಆಲ್ರೆಡಿ ಎಲ್ಲರೂ ಬಂದುಬಿಟ್ಟಾರ. ನಾವು ಅಷ್ಟೇ ಲೇಟ್. ಯಾಕಂದ್ರೆ ನಾವು ಲೇಟಾಗಿ ಎದ್ವಿ. ಅದಕ್ಕೆ ಲೇಟಾಗಿ ಎದ್ವಿ ಅಂದ್ರೆ ಏನು ಜಲ್ದಿ ರೆಡಿ ಆಗಿ ಟೈಮ್ ತೊಗೊಳೋದಕ್ಕೆ ಜಲ್ದಿ ಹೋಗೋಕ್ಕಾಗಲಿಲ್ಲ. ಈಗ ನೋಡ್ರಿ ಮಂದಿ ಎಷ್ಟು ಜನ ಬಂದಾರಲ್ಲಿ. ಒಳಗೆಲ್ಲ ಊಟ ಮಾಡ್ಲಿಕ್ಕತ್ತಾರ. ಏನೇನು ಮಾಡ್ಯಾರ ನೋಡೋಣ ಅಂತ. ನಮ್ಮ ಪಿಂಟು ಅಂತೂ ಅಲ್ಲೇ ಅದಾನ. ಫುಲ್ ಸೇವಾ ಮಾಡತ್ತಾನ ಹನುಮಂದು.
ಮುಂಜಾನೆ 4 ಗಂಟೆಗೆ ಎದ್ದನ್ರಿ. 4 ಗಂಟೆಯಿಂದ ಹಿಡ್ಕೊಂಡು ಅಲ್ಲಿವರೆಗೂ ಅಲ್ಲೇ ಅದ. ನಾವು ಒಟ್ಟ ಮನೆಗೆ ಬಂದಿಲ್ಲ, ಅಲ್ಲೇ ಅದ. ಇವತ್ತು ಒಂದೇ ರಾಜಭಾರ ನಡೆದೈತಿ ಹನುಮಂತನ ಗುಡಿಯಾಗ. ಸೊ ನೋಡ್ರಿ ನಾವು ಊಟಕ್ಕೆ ಹೋಗೋಣ ಈಗ, ಅಲ್ಲಿ ಹೋಗಿ ಸಿಗೋಣ. ಫಾಸ್ಟ್ ಹೋಗಿ ಊಟ ಮಾಡಿ ಬಂದ, ನಾವ್ ಬಿಟ್ಟು ಹೋಗ್ಬಂದ ನೋಡ್ರಿ ಅವ. ಡ್ರೆಸ್ ಚೇಂಜ್ ಮಾಡಕ್ ನೀವು ನಿಂತಾನ, ಹೆಂಗ್ ನಿಂತಾನ ನೋಡ್ರಿ. ಹೌದಾ? ಊಟ ಮಸ್ತ್ ಮಾಡ. ಏನೇನ್ ಮಾಡ್ಸ್ಯಾರ? ಏನ್ ಚಪಾತಿ ಅನ್ನ ಸಾರು ಅವೇ ಮಸ್ತ್ ಅನ್ಸ್ತಾವ. ಇನ್ನೇನ್ ಅದೇ ಮತ್ತಿದು ಹುಗ್ಗಿ ಮಾಡ್ಸಿಲ್ಲ? ಮಾಡ್ಸಾರ. ಹುಗ್ಗಿ ಹಾಲು ಮೊಸರನ್ನ ಮಾಡ್ಸ್ಯಾರ. ಹಾ, ಹೋದ ವರ್ಷನು ಮೊಸರನ್ನ ಮತ್ತೆಲ್ಲಾ ಮಾಡಿಸಿದ್ದಾರೆ. ಹೋದ್ರೆ ನೋಡಿ ಪಟ್ಟ ಹೋಗಿ. ಹೌದ್ರ ನಡ್ರಿ ಹೋಗೋಣ. ನಾವು ಹೋಗಿ ತಿಂದು ಬರೋಣಂತೆ. ಹಿಂಗೆ ಅನಿಸ್ತದೆ. ನಡ್ರಿ, ಚಲೋ ನಾವು ಹೋಗೋಣಂತ. ಹಲೋ, ನಗರ, ಐಶ್ವರ್ಯನಗರ, ನೀಲಾನಗರದ ಭಕ್ತಾದಿಗಳಲ್ಲಿ ಎಲ್ಲ ಮಮ್ಮಿ ಮತ್ತು ಅಜ್ಜಿ ಕೂತಾರೆ. ಈ ಕಡೆ ಎಲ್ಲ ಊಟ ಸ್ಟಾರ್ಟ್ ಆಗೈತಿ. ಪ್ರಸಾದ ನಡೆದೈತಿ. ಚಪಾತಿ, ಬದ್ನಿಕಾಯಿ ಪಲ್ಯ, ಹುಗ್ಗಿ, ಇದು ಮಡಕಿ ಕಾಳು ಪಲ್ಯ, ಕೆಂಪು ಚಟ್ನಿ, ಉಳ್ಳಾಗಡ್ಡಿ ಏನೇನು ಹಾಕಿ ಮಾಡ್ಯಾರ. ಹುಗ್ಗಿ ಮಾಡ್ಯಾರ, ಮಸ್ತ್ ಮಾಡ್ಯಾರ. ಚಲೋ ಆಗೈತೆ ಮಮ್ಮಿ, ಚಲೋ ಆಗೈತೆ ನೋಡ್ರಿ. ನಾವು ಊಟ ಮಾಡಿ ಸಿಗ್ತೀವಿ ಅಂತ ಹುಡ್ಕ್ಯಾಡಕತ್ತಿದ್ದೀವಿ ರೀ. ಇಲ್ಲ ನೋಡ್ರಿ ನಮ್ಮ ತಮ್ಮ ನಿಂತ ನೀಡ್ಲಿಕ್ಕೆ. ಪಿಂಟು ಈ ಕಡೆ ನೋಡ್ರಿ, ಕಂಡ ನೋಡ್ರಿ, ನೀಡಕ್ ನಿಂತಾನ. ಅನ್ನ ಸರ್ ನಾವು ಹುಡ್ಕ್ಯಾಡತ್ತೀವಿ ಎಲ್ಲಿ ಅದಾನ ಅಂತ ಹೇಳಿ. ಇಲ್ಲೇ ನಿಂತಾನ ನಾವು ಕಣ್ ಮುಂದೆ. ಊಟ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಊಟ. ಮನೆಗೆ ಬಂದೆ, ಬಾಗ್ಲ ತೆಗಿಯಕ್ಕೆ ರೆಡಿ ಇಲ್ಲ. ಬಾಗ್ಲ ತೆಗಿ. ಹೂವ ಎಷ್ಟು ಶೆಕೆ ಐತಿ ಗೊತ್ತ್ರಿ, ಭಾಳ ಶೆಕೆ ಐತಿ. ಅಜ್ಜ ಬರ್ಲಿ, ಅದು ಬೆಲ್ ಬಟನ್ ಆನೇ ಮಾಡಿಲ್ಲ. ಬೆಲ್ ಆನ್ ಮಾಡಾಕತ್ತೀನಿ, ಬರೋವಲ್ತು. ನಡ್ರಿ. ಆದ್ರಪ್ಪ ನಮ್ದಂತೂ ಊಟ ಮಸ್ತ್ ಆತಿ. ಈಗ ಮಸ್ತ್ ಇವ್ರದೆಲ್ಲ ನಿದ್ದಿ ಗಿದ್ದಿ ಅಲ್ಲಿ ಹೋಗಿ ಟಿಫನ್ ಮಾಡಿ ಬಂದವ್ರು ಮಕ್ಕೊಂಡ್ರು. ಈಗ ಎದ್ದು ಸೀದಾ ಹೋಗಿ ಊಟ ಮಾಡಿ ಬಂದ್ರೆ ಮತ್ತೆ ಮಕ್ಕೋತಾರೆ. ಹಾಂ, ಅದೇ ಮಾತ್ರ ಹಾಗೆ ಮಾಡೋದು. ಇಲ್ಲಿಗೆ ಏನು ಮಾಡ್ಬಿಡು ಸಾಕ್ರಿಪ್ಪ. ಮತ್ತೆ ಭಾಳ ಮಾಡ್ಬೋದು. ಭಾಳ ಆಗೈತೆ. ಯಾಕೆ ಅದು ಹೇಳ್ಬೇಕಂತ ಹೇಳ್ಬೇಕು. ಅದೇ ಬಿಡ್ತೈತೆ ವೈದ್ಯರು ತಲೆ ಕಟ್ಟೋದೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಲೈಟ್ ಹಚ್ಚಿ ನಾವು ಚಿಟ್ಟಿ ಚೆನ್ನಾಗಿ ಇದು ಬುದ್ಧಿ ಭಾಳ ಚೆನ್ನಾಗೈತೆ. ಇವಾಗ ಹೇಳ, ನೀನು ಹೇಳ, ನಾನು ಹೇಳ್ತೇನೆ. ನೀನು ಹೇಳ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗೋದಕ್ಕಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಮರೆಯೋಕೆ ಹೋಗ್ಬಿಡ್ರಿ. ಮತ್ತೆ ಸಿಗ್ತೀರಿ ನಿಮಗೆ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.